ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ಮೊದಲಿಗೆ ಹೇಳಿದಂತೆ ಟಿ ಎ ರ್ಯಾಲಿ ಸಂಬಂಧಪಟ್ಟಂತೆ ನವಂಬರ್ನಲ್ಲಿ ಸ್ಟಾರ್ಟ್ ಆಗ್ತಾವ ಅಂತ ಫಸ್ಟಿಗೆ ಒಂದು ವಿಡಿಯೋ ಮಾಡಿದ್ನಿ. ಓಕೆ, ಅದರ ತಕ್ಕಂಗೆ ಒಂದು ಸ್ವಲ್ಪ ನೋಟಿಫಿಕೇಷನ್ ಚೇಂಜ್ ಆಗಿದ್ದು ಡೇಟ್ ಅನೌನ್ಸ್ ಆಗಿದೆ. ಆದ್ರೆ ಅದು ಒಂದು ವೇಳೆ ಚೇಂಜ್ ಆದರೂ ಮತ್ತೆ ಮುಂದೆ ಅಪ್ಡೇಟ್ ಮಾಡ್ತೀನಿ. ಓಕೆ, ಅದೇ ರೀತಿ ಸರ್ ನಾವು ನಮ್ಮಲ್ಲಷ್ಟೇ ಭಾಗವಹಿಸ್ಬೋದು ಅಥವಾ ಬೇರೆ ಕಡೆ ಹೋಗಿ ಭಾಗವಹಿಸ್ಬೋದು ಅಂತೇಳಿ ನಿನ್ನೆ ಸರ್ ಟಿ ಎ ರ್ಯಾಲಿ ಬಗ್ಗೆ ವಿಡಿಯೋ ಮಾಡಿರಿ. ಇವೆಲ್ಲ ಕ್ವಶನ್ಸ್ಗಳನ್ನು ಕೇಳಿದ್ರಿ. ಸರ್ ಎಕ್ಸಾಮ್ದು ಹೆಂಗು ನೀವು ಫಿಸಿಕಲ್ಗೆ ರೆಡಿ ಆಗಿರಿ, ನಾನು ಎಕ್ಸಾಮ್ಗೆ ನಾನು ರೆಡಿ ಮಾಡ್ತೀನಿ. ಓಕೆ, ಅದೇ ರೀತಿ ಕ್ವಶನ್ ಪೇಪರ್ಗಳದಾವೆ, ಅವುಗಳನ್ನ ರೀತಿ ನಿಮಗೆ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಡಾಕ್ಯುಮೆಂಟ್ಸ್ ಏನು ಬೇಕಾಗುತ್ತೆ ಅದನ್ನು ಕೂಡ ಹೇಳ್ತೀನಿ. ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರಿ. ಯಾವಾಗ ಆಯ್ತಾ ಎಲ್ಲ ಡೀಟೇಲ್ಸನ್ನು ನೋಟಿಫಿಕೇಷನಿಂದ ತಿಳಿಸ್ಕೊಡ್ತೀನಿ. ಎಂಡ್ವರೆಗೂ ನೋಡಿರಿ. ಓಕೆ, ವೆಕೇಷನ್ಸ್ ಎಷ್ಟಿದಾವೆ ಅದನ್ನು ಕೂಡ ಹೇಳ್ತೀನಿ. ಡನ್. ಓಕೆ, ಅದೇ ರೀತಿ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ಲೈಕನ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ, ಡನ್. ನೋಟಿಫಿಕೇಷನನ್ನು ಕೊಟ್ಟಿದ್ದಾರೆ, ಏನೇನದ ಅಂತೇಳಿ ನೋಡ್ತಾ ಹೋಗೋಣ. ಓಕೆ, ಫಸ್ಟಿಗೆ ನೋಡಿರಿ, ಇವೆಲ್ಲವೂ ಡೇಟ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾನೆ. ಏನಂತ ಓಕೆ, ಆರ್ಗನೈಸ್ಡ್ ಫ್ರಾಮ್ ಎಲ್ಲಿವರೆಗೂ ಎಲ್ಲಿಂದ ಕೊಟ್ಟ ನೋಡಿರಿ. ಆರ್ಗನೈಸ್ ಫ್ರಾಮ್ 15 ನವಂಬರ್ ಟು 1 ಡಿಸೆಂಬರ್ ಅಂತೇಳಿ ಮೆನ್ಷನ್ ಮಾಡ್ಯಾರ. ಓಕೆ, ಅದಿನ್ನೂ ಚೇಂಜಸ್ ಆದ್ರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಓಕೆ, ನೆಕ್ಸ್ಟು ಎಲ್ಲೆಲ್ಲಿ ನಡೀತಾವ ಅಂತೇಳಿ ಅದನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಅದೇ ರೀತಿ ನೆಕ್ಸ್ಟ್ ವೇಕೆನ್ಸಿ ಫಾರ್ ರಿಕ್ವೈರ್ಮೆಂಟ್, ಎಷ್ಟು ವೇಕೆನ್ಸಿ ಅದಾವ ಅವನ್ನೆಲ್ಲವೂ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಭಾಳಷ್ಟು ಜನ ಕೇಳ್ತಾ ಇರ್ತೀರಿ, ಸರ್ ವೇಕೇಷನ್ ಎಷ್ಟು ಅದಾವ ಅಂತೇಳಿ. ಇಲ್ಲಿ ಬರೀ ಸೋಲ್ಜರ್ ಜೆ ಡಿ ಕೂಡ 1372 ಅದಾವೆ. ಅದೇ ರೀತಿ ಉಳ್ಕಿದ್ದು ನೋಡ್ರಿ ಎಷ್ಟಿದಾವೆ, ಮೆಸ್ ಕುಕ್ಕು, ಆಮೇಲೆ ಚೀಫ್ ಕಮ್ಯುನಿಟಿ, ಇದೆಲ್ಲ ಸೇರಿ ಟೋಟಲ್ಲು ಒಂದು 1400 ತನಕ ಅದಾವೆ. ಓಕೆ, ಡನ್. ವೇಕೆನ್ಸಿ ಅಂತೂ ಕಂಪ್ಲೀಟ್ ಆಯಿತು. ನೆಕ್ಸ್ಟು ಫಸ್ಟ್ ಎಲ್ಲಿ ಸ್ಟಾರ್ಟ್ ಅದ, ಫಸ್ಟಿಗೆ ಇಲ್ಲಿ ನೋಡಿರಿ, ಮಹಾರಾಷ್ಟ್ರ ಕೊಲ್ಹಾಪುರಲ್ಲಿ ನಡೀತದ. ಅದು ಎಲ್ಲಿ ಅಂತ ಹೇಳಿ ಅಂತಂದ್ರೆ ಶಿವಾಜಿ ಯೂನಿವರ್ಸಿಟಿ, ಶಿವಾಜಿ ಸ್ಟೇಡಿಯಂ, ಮಹಾರಾಷ್ಟ್ರ ಕೊಲ್ಹಾಪುರಲ್ಲಿ ನಡೆಯೋದು. ಓಕೆ, ಇಲ್ಲಿ ಕೂಡ 190+ ನಿಮ್ಗೇನದಾವ ರೀ ವೇಕೆನ್ಸಿ ಅದಾವ. ಇಲ್ಲಿ ಕೂಡ ನೀವು ಭಾಗವಹಿಸ್ಬೋದು. ಅದೇ ರೀತಿ ಇಲ್ಲಿ ಭಾಗವಹಿಸ್ಬೇಕಂತಂದ್ರೆ ನಮ್ಮ ಕರ್ನಾಟಕದವರು ಯಾವ ಡೇಟಿಗೆ ಹೋಗಬೇಕು ಅಂತಂದ್ರೆ ನಮ್ಮ ಕರ್ನಾಟಕದವರು ಹೋಗಬೇಕಾಗಿತ್ತಂದ್ರೆ ಇಲ್ಲದ ನೋಡ್ರಿ, 21 ನವಂಬರ್ 21ನೇ ತಾರೀಕು ನಮ್ಮ ಕರ್ನಾಟಕದವರು ಯಾವ ಜಿಲ್ಲೆಯವರು ಹೋಗ್ಬೇಕಂದ್ರೆ 24 ಡಿಸ್ಟಿಕ್ಸ್ದು 1 ಡೇ ಕೊಟ್ಟ. ನೀವು ಮಹಾರಾಷ್ಟ್ರ ಕೊಲ್ಹಾಪುರಲ್ಲಿ ಭಾಗವಹಿಸ್ಬೇಕಂತಂದ್ರೆ ನೀವು ಯಾವಾಗ ಹೋಗಬೇಕು, 21ನೇ ತಾರೀಕು. ಈ 24 ಡಿಸ್ಟಿಕ್ದವ್ರು ಏನಂದ್ರಿ, ನೀವು 21ನೇ ತಾರೀಕು ಹೋಗ್ಬೇಕು. ಅದೇ ರೀತಿ ಉಳಿದ 7 ಡಿಸ್ಟಿಕ್ ಏನದಿರಲ್ಲ ಅವರು ಬೆಳಗಾವಿ ದಾವಣಗೆರೆ ಇವರು 7 ಡಿಸ್ಟಿಕ್ದವರು ಹೋಗ್ಬೇಕಂತಂದ್ರೆ 22ನೇ ತಾರೀಕು. ಗೊತ್ತಾಯ್ತಲ್ಲ, ನೀವು ಮಹಾರಾಷ್ಟ್ರದಲ್ಲಿ ಭಾಗವಹಿಸ್ಬೇಕಂತಂದ್ರೆ. ಓಕೆ, ಡನ್. ಅದೇ ರೀತಿ ನೆಕ್ಸ್ಟು ಇದು ತಮಿಳ್ನಾಡಲ್ಲದ. ಓಕೆ, ತೆಲಂಗಾಣದಲ್ಲಿದೆ. ಅಲ್ಲಿ ಕೂಡ ನೀವು ಭಾಗವಹಿಸ್ಬೇಕಂದ್ರೆ ಇಲ್ಲಿ 300+ ನಿಮ್ಗೇನದಾವ್ರಿ ಇಲ್ಲಿ ಪೋಸ್ಟ್ ಅದಾವೆ. ಓಕೆ, ಇಲ್ಲಿ ಕರ್ನಾಟಕದವರು ನೀವು ಭಾಗವಹಿಸಬೇಕಂತಂದ್ರೆ ಇಲ್ಲಿ ಕೂಡ ಡೇಟ್ ಅನೌನ್ಸ್ ಐತಿ ನೋಡ್ರಿ. ಇಲ್ಲಿ ಕೂಡ 24 ಡಿಸ್ಟಿಕ್ದವರು 21ನೇ ತಾರೀಕು ನವಂಬರ್ ಹೋಗ್ಬೋದು. ಇನ್ನು 7 ಡಿಸ್ಟಿಕ್ದವ್ರು ಏನಾದ್ರಿ 22ನೇ ತಾರೀಕು ಹೋಗ್ಬೋದು. ಓಕೆ, ಅಂದರೆ ಕೆಲವು ಜನ ಏನು ಮಾಡ್ತಿರ್ತೀರಿ, ಪೋಸ್ಟ್ ಯಾವ ಕಡೆ ಜಾಸ್ತಿ ಅದಾವ ಆ ಕಡೆ ಹೋಗ್ತೀರಿ. ಸರ್ ಅಲ್ಲಿನೂ 21 ಅದ, ಇಲ್ಲಿನೂ 22 ಅದ, ಹೇಳೋಕ್ಕಾಗಲ್ಲ. ಇನ್ನೂ ಚೇಂಜಸ್ ಆಗ್ಬೋದು. ಚೇಂಜಸ್ ಆದ್ರೂ ಹೇಳ್ತೀನಿ, ಅಥವಾ ಸೇಮ್ ಇದ್ರೂ ನಿಮಗೆ ಡಿಸಿಷನ್ ತೊಗೊಂಡು ನೀವು ಒಂದು ಕಡೆ ಹೋಗಿ ಫಾಲೋ ಅಪ್ ಆಗ್ಬೋದು. ಓಕೆ, ಡನ್. ಇನ್ಮೇಲೆ ನೆಕ್ಸ್ಟ್ ನೋಡ್ರಿ, ಕರ್ನಾಟಕ ಬೆಳಗಾವಿಯಲ್ಲಿ ಮಿಲಿಟರಿ ಸ್ಕೂಲ್ ಸ್ಟೇಡಿಯಂ ಬೆಳಗಾವಿಯಲ್ಲಿ ನಡೀತದ. ಅದು ಎಲ್ಲಿ, ಅದೇ ರೀತಿ ಇದರಲ್ಲಿ ಎಷ್ಟು ಪೋಸ್ಟ್ ಅದಾವ ಅಂತಂದ್ರೆ ಜಾಸ್ತಿ 320+ ಅದಾವ, 320+. ಓಕೆ, ಇಲ್ಲಿ ಡೇಟ್ ಕೂಡ ಇಲ್ಲಿ ಮೆನ್ಷನ್ ಅದ ನೋಡ್ರಿ, ಯಾವಾಗ ಫಸ್ಟಿಗೆ 11 ಡಿಸ್ಟಿಕ್ದವರು ನೀವು ಭಾಗವಹಿಸಲಿಕ್ಕೆ ಯಾವ್ದು ಕೊಪ್ಪಳ, ಧಾರವಾಡ, ಚಿಕ್ಕಬಳ್ಳಾಪುರ, ಕೋಲಾರ, ಬಳ್ಳಾರಿ, ಬೀದರ್, ಕಲಬುರಗಿ, ಕೊಡಗು, ಚಿಕ್ಕಮಗಳೂರು, ಚಿತ್ರದುರ್ಗ, ಇವರು 21ನೇ ತಾರೀಕು ನವಂಬರ್ ಅಂದು ಭಾಗವಹಿಸಬೇಕು. ಯಾವುದೇ ಅಲ್ಲಿ ಅಪ್ಲಿಕೇಶನ್ ಹಾಕುವುದಿಲ್ಲ, ಡೈರೆಕ್ಟ್ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು. ಓಕೆ,
ದೆನ್ 22ನೇ ತಾರೀಕು 10 ಡಿಸ್ಟ್ರಿಕ್ದವರು ಹೋಗಬೇಕು. ರಾಮನಗರ, ಮೈಸೂರು, ಮಂಡ್ಯ, ಬೆಂಗಳೂರು ಅರ್ಬನ್, ಬೆಂಗಳೂರು ರೂರಲ್, ಬಾಗಲಕೋಟ್, ಹಾಸನ್ ಉತ್ತರ ಕನ್ನಡ, ಚಾಮರಾಜನಗರ ದಕ್ಷಿಣ ಕನ್ನಡ, ಇವರೆಲ್ಲ 22ನೇ ತಾರೀಕು. ಅದೇ ರೀತಿ 23ನೇ ತಾರೀಕು 10 ಡಿಸ್ಟ್ರಿಕ್ದವರು ಯಾವುದು? ಉಡುಪಿ, ದಾವಣಗೆರೆ, ಬೆಳಗಾವಿ, ಶಿವಮೊಗ್ಗ, ರಾಯಚೂರು, ಗದಗ, ಹಾವೇರಿ, ವಿಜಯನಗರ, ಯಾದಗಿರಿ, ವಿಜಯಪುರ. ಅಂದರೆ ಟೋಟಲ್ ಆಗಿ ನಮ್ಮ ಕರ್ನಾಟಕದಲ್ಲಿ ರ್ಯಾಲಿ ನಡೆಯೋದು 21, 22, 23 ನವಂಬರ್ನಿಂದ ಸ್ಟಾರ್ಟ್ ಅದ. ಗೊತ್ತಾಯ್ತಾ? ಡನ್. ಇದೇನು ಯಾವಾಗ ಡೇಟ್ ಆಗ್ಯದ, ಫಿಕ್ಸ್ ಆಗ್ಯದ ಅಂತೇಳಿ. ಅದೇ ರೀತಿ ಮಹಾರಾಷ್ಟ್ರ ದೇವಲಾಲಿ ಇದರಲ್ಲಿ ನಡೆಯುವಂಥದ್ದು ನಾಸಿಕ್ನಲ್ಲಿ ಕೂಡ ಇಲ್ಲಿ ಅದ. ಇಲ್ಲಿ ನೀವು ಭಾಗವಹಿಸ್ಬೇಕು. ಇಲ್ಲಿ ಕೂಡ 300+ ಪೋಸ್ಟ್ ಅದಾವೆ, ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನೀವು ಭಾಗವಹಿಸ್ಬೇಕಂದ್ರೆ ಸೇಮು 21ನೇ ತಾರೀಕು 24 ಡಿಸ್ಟಿಕ್ಕು, 22ನೇ ತಾರೀಕು 7 ಡಿಸ್ಟಿಕ್ಕು. ನೀವು ಕೂಡ ಭಾಗವಹಿಸುವಂತಹ ನಿಮ್ಮದು ಇಚ್ಛೆ ಇದ್ದರೆ ಹೋಗ್ಬೋದು. ಓಕೆ, ದೆನ್ ಶ್ರೀ ವಿಜಯಪುರಂ ಇಲ್ಲಿ ಕೂಡ ನಿಮ್ಮದು ರ್ಯಾಲಿ ಅದ, ಹೋಗುವಂಥದ್ದು ನಿಮಗೆ ಬಿಟ್ಟಿದ್ದು. ಓಕೆ, ಗೊತ್ತಾಯ್ತಾ? ದನ್. ಇನ್ನು ಬೇರೆ ಬೇರೆ ಕಡೆ ಡೊಮೆನ್ಷನಲ್ ಏರಿಯಾ ಅಂಥೇಳಿ ಇದು ಕೂಡ ಅದ, ಇದೇನು ಬೇಕಾಗಿಲ್ಲ. ಗೊತ್ತಾಯ್ತಾ? ಹಾಂ, ನೆಕ್ಸ್ಟು ನೀವು ಎಜುಕೇಷ್ನಲ್ ಅಂತ ಬಂದಾಗ ಸೋಲ್ಜರ್ ಜನರಲ್ ಡ್ಯೂಟಿ ಅವರಿಗೆ ಏನು ಬೇಕಪ್ಪ ಅಂದ್ರೆ 10th ಪಾಸ್ ಇರಬೇಕು. ನಿಮ್ಮದು ಮ್ಯಾಟ್ರಿಕ್ 45+ ಇನ್ ಅಗ್ರಿಗೇಟ್ ಆ್ಯಂಡ್ 33 ಈ ಸಬ್ಜೆಕ್ಟ್, ಅಂದ್ರೆ 45% ಬಿದ್ದಿರಬೇಕು. ಪ್ರತಿ ಸಬ್ಜೆಕ್ಟ್ಗಳು 33% ನೀವು ಮಾರ್ಕ್ಸ್ ತೊಗೊಂಡಿರ್ಬೇಕಂತದ. ಓಕೆ, ಸೋಲ್ಜರ್ ಕ್ಲರ್ಕ್ದವರಿಗೆ 10+2 PUC ಆಗಿರಬೇಕು. ಆರ್ಟ್ಸ್, ಕಾಮರ್ಸ್, ಸೈನ್ಸ್ ವಿತ್ 60% ಮಾರ್ಕ್ಸ್ ಅಗ್ರಿಗೇಟ್ ಅಂತೇನು ಹೇಳ್ತಾರೆ ಅವರು. ನೀವು ಸೈನ್ಸ್ ಅರೇರಿ, ಆರ್ಟ್ಸ್ ಅರೇರಿ, ಕಾಮರ್ಸ್ ಅರೇರಿ, ಆದರೆ 60% ಅಗ್ರಿಗೇಟ್ ಆಗಿರಬೇಕು. ಆ್ಯಂಡ್ ಮಿನಿಮಮ್ 50% ಇನ್ ಈಚ್ ಸಬ್ಜೆಕ್ಟ್. 50% ಅಂದ್ರೆ ಒಂದು ಸಬ್ಜೆಕ್ಟ್ 100 ಮಾರ್ಕ್ಸ್ ಅಂದ್ರೆ ನೀವು 50 ಮಾರ್ಕ್ಸನ್ನು ಮಿನಿಮಮ್ ತೊಗೊಂಡಿರ್ಬೇಕು, ಅವ್ರು ಹೇಳುವಂಥದ್ದು. ಓಕೆ, ಡನ್. ನೆಕ್ಸ್ಟು ಟ್ರೇಡ್ಸ್ಮ್ಯಾನ್ಗೆ ಇಲ್ಲಿ ಕೂಡ 10+ ಆಗಿರಬೇಕು, 10th ಮುಗಿದಿರಬೇಕು. ಓಕೆ, ಸೋಲಾರ್ ಟ್ರೇಡ್ಮ್ಯಾನ್ ಇಲ್ಲಿ 8th ಮೇಲೆ, ಹೌಸ್ ಕೀಪರ್ ಏನಿದಲ್ಲ ಇದು 8th ಮೇಲೆ. ಅದರ್ ಎಲಿಜಿಬಿಲಿಟಿ ಕ್ರಿಟೇರಿಯಾ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಅದರ್ ಅಂತ ನೀವೇನಾದರೂ ರಿಸರ್ವ್ ಇದ್ರೆ, ಆಮೇಲೆ ಆಲ್ರೆಡಿ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟಲ್ಲಿ ಜಾಬ್ ಹೋಲ್ಡರ್ ಇದ್ರೆ ಅವ್ರಿಗೂ ಕೂಡ ಏನೇನೋ ಅವರು ಕೊಟ್ಟಿದ್ದಾರೆ. ನೆಕ್ಸ್ಟು ಫಿಸಿಕಲ್ ಬಗ್ಗೆ ಕೇಳಿದ್ರೆ ಇಲ್ಲಿ ಹೈಟ್ 160 ಇರಬೇಕು. ಇನ್ ಕೇಸ್ ಡೊಮೆನ್ಷನಲ್ ಆಫ್ ಈಸ್ಟರ್ನ್ ಹಿಮಾಲಯದವ್ರಿಗೆ ಏನೈತಿ 150, ಅಂದ್ರೆ ನಮ್ದು ಆರ್ಮಿ ಎಷ್ಟದ 160 ಸೆಂಟಿಮೀಟ್ರ್ ಇರಬೇಕು. ಜಸ್ಟು 82 ಸೆಂಟಿಮೀಟ್ರ್ ಇರಬೇಕು. 77 ಎಕ್ಸ್ಪ್ಯಾಂಡು 5 ನಿಮ್ದು ಏನಿರುತ್ತೆ 82 ನಾರ್ಮಲು 77 ನಾರ್ಮಲು 5 ಸೆಂಟಿಮೀಟ್ರ್ ಎಕ್ಸ್ಪಾಂಡ್ ಆಗಬೇಕು. ವೇಟು ನಿಮ್ಮದು ಹೈಟಿಗೆ ತಕ್ಕಂತೆ ವೇಟ್ ಇರುತ್ತೆ. ಓಕೆ, ದೆನ್ ಈ ರೀತಿ ನಿಮ್ಮದು ಅದರ ನೆಕ್ಸ್ಟು ಟ್ರೇಡ್ ಟೆಸ್ಟ್ ಮಾಡ್ತಾರೆ. ಅದೇ ರೀತಿ ಟ್ಯಾಟೋ ಬಗ್ಗೆ ಭಾಳಷ್ಟು ಕೇಳ್ತಾಯಿದ್ರು. ಒಂದು ಸಪ್ರೇಟ್ ಹಾಕಿ ಆರ್ಮಿದು ಟ್ಯಾಟೋ ಬಗ್ಗೆ ವಿಡಿಯೋ ಹಾಕಿದ್ದೀನಿ, ಲಿಂಕ್ ಅದ ನೋಡ್ಕೊರಿ. ಏಜ್ ನೋಡಿರಿ 18 to 30 ಏಜ್ದವ್ರಿಗೆ ರನ್ನಿಂಗ್ ಯಾವ ರೀತಿ ಇರುತ್ತೆ ಎಲ್ಲ ಕೂಡ ಸಪ್ರೇಟಾಗಿ ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿ ಫುಲ್ಲಪ್ಸ್ಗೆ ಮಾರ್ಕ್ಸ್ ಯಾವ ರೀತಿ ಅದಾವ, ನಿಮ್ಮ ಏಜ್ ವೈಸು ಮಾರ್ಕ್ಸ್ ಹೋಗುತ್ತೆ. ಓಕೆ, ಇಲ್ಲಿ ನೋಡಿರಿ ನಾರ್ಮಲ್ಲಾಗಿ 18 to 30ವರೆಗೂ ಇರ್ತೀರಿ ಜಾಸ್ತಿ. ಓಕೆ, ಡನ್. ಮಾರ್ಕ್ಸ್ ಆಯಿತು. ಅದೇ ರೀತಿ ರಿಟರ್ನ್ ಎಕ್ಸಾಮಿನೇಷನ್. ಓಕೆ, ರಿಟರ್ನ್ ಎಕ್ಸಾಮಿನೇಷನ್ ನೀವು ಟೆನ್ಷನ್ ತೊಗೋಬೇಡ್ರಿ. ನಾನು ನಿಮಗೆ ಅದನ್ನು ಇಂಗ್ಲೀಷ್ ಆ್ಯಂಡ್ ಹಿಂದಿ ಅಂತ ಕೊಟ್ಟಾರೆ ನೋಡ್ರಿ. ಅಲ್ಲಿ ಲ್ಯಾಂಗ್ವೇಜಸ್ ಕೇಳಿದರೆ ಇಂಗ್ಲೀಷ್ ಆ್ಯಂಡ್ ಹಿಂದಿ ಕೊಟ್ಟಾರೆ. ಏನಾದರೂ ಚೇಂಜಸ್ ಆದರೆ ನಾನು ಅಪ್ಡೇಟ್ ಮಾಡ್ತೀನಿ. ಅದು ಇಂಗ್ಲೀಷ್ ಇರಲಿ ಹಿಂದಿ ಇರಲಿ, ಇಂಗ್ಲೀಷ್ ಒಳಗಂತೂ ನಾನು ಕ್ಲಾಸ್ ಮಾಡ್ತೀನಿ ನಿಮಗೆ, ಡೋಂಟ್ ವರಿ. ಎಕ್ಸಾಮ್ ಬಗ್ಗೆ ಕನ್ನಡ ಒಳಗಿತ್ತು ಅದನ್ನು ಮಾಡ್ತೀನಿ, ಅವ್ರು ಯಾವ್ದು ಕೊಟ್ಟಿರ್ತಾರೋ ಅದರೊಳಗೆ ಮಾಡ್ತೀನಿ. ಡನ್. ಓಕೆ, ಏನೇನು ಸಿಲೆಬಸ್ಸು ಅಂತಂದಾಗ 20 ಕ್ವಶನ್ಸು ಜನರಲ್ ನಾಲೆಜು, 15 ಸೈನ್ಸು, 15 ಮ್ಯಾಥ್ಸ್ ಇರುತ್ತೆ. ಓಕೆ, ಇದು ನಿಮ್ಮದು ಸಿಲೆಬಸ್ ಆಯಿತು. ಡನ್ನ. ಅದೇ ರೀತಿ ಸೋಲ್ಜರ್ ಕ್ಲರ್ಕಿಗೆ ಕೂಡ ಇಲ್ಲಿ ನೋಡಿರಿ 10 ಕ್ವಶನ್ನು ಜನರಲ್ ನಾಲೆಜು ಸೈನ್ಸ್ ಬಗ್ಗೆ ಇರುತ್ತೆ. ಮ್ಯಾಥ್ಸು ಕಂಪ್ಯೂಟರ್ ಸೈನ್ಸು 15 ಇರುತ್ತೆ. ಇಂಗ್ಲೀಷಲ್ಲಿ 25 ಕ್ವಶನ್, ಇದು ಕ್ಲರ್ಕಿಗೆ ಇರುತ್ತೆ. ಓಕೆ, ಡನ್. ಈ ರೀತಿ ನಿಮ್ಮದು ಸಬ್ಜೆಕ್ಟ್ ಆಯಿತು. ಅದೇ ರೀತಿ ಜನರಲ್ ಡ್ಯೂಟಿ JD-ದವ್ರಿಗೆ 10th ಕ್ಲಾಸ್ ಮತ್ತು 8th ಆದವ್ರಿಗೆ ಈ ರೀತಿ ನಿಮ್ಮದು ಅದ. ಅದರ ಮಿನಿಮಮ್ ಮಾರ್ಕ್ಸ್ ಇಲ್ಲಿ 32 ತೊಗೊಳಕಬೇಕು, ಅದು ಒಂದು ನೆನಪಿರಲಿ. ಓಕೆ, JD-ಗೆ 32 ಮಾರ್ಕ್ಸ್, ಎಲ್ಲದಕ್ಕೂ ನೀವು 30 ಮಾರ್ಕ್ಸ್ ತೊಗೊಳಕಬೇಕು. ಸೋಲ್ಜರ್ ಕ್ಲರ್ಕ್ದವರು 40 ಮಾರ್ಕ್ಸ್ ತೊಗೊಳಕಬೇಕು ಮಿನಿಮಮ್ ಅಂತ ಕೆಲವೊಂದು ಅವರು ಏನು ಮಾಡ್ಯಾರ ಮೆನ್ಷನ್ ಮಾಡಿದ್ದಾರೆ. ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ಸ್ ಅಂತಂದಾಗ ಇಲ್ಲಿ ಬರ್ರಿ.
Candidates carry a certificate original along with 2 set of photo set copies of certificate done arrested. ಅಂದ್ರೆ ನಿಮ್ಮದು ಯಾವುದೇ ಒರಿಜಿನಲ್ ಡಾಕ್ಯುಮೆಂಟ್ಸ್ ಐತಿರಲ್ಲ ಅದರದ್ದು 2 ಸೆಟ್ಟು ಜೆರಾಕ್ಸ್ ತೊಗೋಬೇಕು. ಅಂದ್ರೆ ಅವ್ರು 2 ಸೆಟ್ ತೊಗೊಂಡು ನೀವು 4 ಸೆಟ್ ತೊಗೊಂಡು ಅಟೆಸ್ಟೆಡ್ ಮಾಡಿರ್ಬೇಕು. ನೋಡಿ, ಬರ್ತ್ ಸರ್ಟಿಫಿಕೇಟ್ ಇರಬೇಕು. ಓಕೆ, 10th ಮಾರ್ಕ್ಸ್ ಕಾರ್ಡ್ ಸರ್ಟಿಫಿಕೇಟ್, ಅಂದರೆ ಬರ್ತ್ ಸರ್ಟಿಫಿಕೇಟ್ ಇರಲಿಲ್ಲ, 10th ಮಾರ್ಕ್ಸ್ ಕಾರ್ಡ್ ಇರಬೇಕು, ಅದರದ್ದು ಒರಿಜಿನಲ್ ವಿತ್ 2 ಸೆಟ್ ಜೆರಾಕ್ಸು, ಅದ್ರ ಜೊತೆ ಅಟೆಸ್ಟೆಡ್. ಎಜುಕೇಷ್ನಲ್ ಸರ್ಟಿಫಿಕೇಟ್ ಅದೇ ಅಲ್ಲ, ನಿಮ್ಮದು ಕಾಲೇಜ್ ಆಗಲಿ ಹೈ ಏನಾದರೂ ನೀವು ಡಿಗ್ರಿ ಮಾಡ್ತಿದ್ರೆ PUC ಮುಗಿದ್ರೆ ಅವುಗಳನ್ನೆಲ್ಲ ನೀವು ತೊಗೊಂಡು ಹೋಗ್ಬೇಕು. ಓಕೆ, ನೆಕ್ಸ್ಟು ಎಜುಕೇಷನ್ ಸ್ಟೇಟ್ UT ವಿಲ್ ಎಕ್ಸ್ಪೆಕ್ಟೆಡ್. ನೀವು 8th ಮೇಲೆ 8th ಮಾರ್ಕ್ಸ್ ಕಾರ್ಡ್ ಇರುತ್ತೆ. ಡೊಮೇಷನಲ್ ಸರ್ಟಿಫಿಕೇಟ್ ಡೇಟ್ ನೋಡ್ಕೊರಿ, ಯಾರಾದ್ರು ಮುಗಿದಿದ್ರೆ ತೆಗಿಯಕ್ಕೆ ಕೊಡ್ರಿ, ಅಷ್ಟರೊಳಗೆ ಬರುತ್ತೆ, 4 day 5 days ಒಳಗೆ ಬರುತ್ತೆ. ನೆಕ್ಸ್ಟು ಕಾಸ್ಟ್ ಟ್ರೈಬಲ್ ಕಮ್ಯುನಿಟಿ ಸರ್ಟಿಫಿಕೇಟ್ ಆಫ್ ಎಕ್ಸ್ ಫೋಟೋ ಕಾಪಿ ತಹಶೀಲ್ದಾರ್ ಸಭಾ. ಓಕೆ, ನಿಮ್ಮದು ಕಾಸ್ಟ್ ಇನ್ಕಮ್ ಇತ್ತಂದ್ರೆ ಅದನ್ನು ತೊಗೋರಿ, ಡೊಮೆನ್ಷನಲ್ ತೊಗೋರಿ. ನೆಕ್ಸ್ಟು ರಿಲಿಜನ್ ಸರ್ಟಿಫಿಕೇಟ್, ಹಿಂದೂ ಕ್ರಿಶ್ಚನ್ ಅದು ನಿಮ್ಮದು ರಿಲಿಜನ್ ಸರ್ಟಿಫಿಕೇಟ್ ಇರುತ್ತೆ, ಅದನ್ನು ಕೂಡ ತೊಗೋರಿ. ನೆಕ್ಸ್ಟು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಇರುತ್ತೆ, ಅದನ್ನು ಕೂಡ ತೊಗೋರಿ. ಮುನ್ಸಿಪಲ್ ಕಾರ್ಪೊರೇಷನ್ ಒಳಗೆ ನಿಮ್ಮದು ಮುನ್ಸಿಪಾಲ್ಟಿ ಒಳಗೆ ಕೊಡ್ತಾರೆ ಏನಪ್ಪ ನಿಮ್ಮದು ಕ್ಯಾರೆಕ್ಟರ್ ಸರ್ಟಿಫಿಕೇಟು, ಇಲ್ಲ ನೀವು ಸ್ಕೂಲಲ್ಲಿ ಕಲಿತೀರೋ ಅಲ್ಲಿ ಕೊಡ್ತಾರೆ. ಓಕೆ, ಡನ್. ಮ್ಯಾರಿಡ್ ಸ್ಟೇಟಸ್ ಸರ್ಟಿಫಿಕೇಟ್, ನಿಮ್ಮದೊಂದು ವೇಳೆ ಮ್ಯಾರಿಡ್ ಆಗಿದ್ರಿ ಅಂತಂದ್ರೆ ನಿಮ್ಮದು ಮ್ಯಾರಿಡ್ ಅಂತ ಕೊಡ್ತಾರೆ. ಇಲ್ಲಪ್ಪ ಮ್ಯಾರಿಡ್ ಆಗಿಲ್ಲ ಅಂತಂದೇಳಿ ನಿಮ್ಮದು ಪಂಚಾಯತಿ ಒಳಗೆ ಅಥವಾ ಪುರಸಭೆ ಒಳಗೆ ಅಲ್ಲಿ ಕೂಡ ಬರೆಸ್ಕೋಬೋದು. ರಿಲೇಷನ್ ಸರ್ಟಿಫಿಕೇಟ್, ನಿಮ್ಮದು ಆ ಮನೆಯಲ್ಲಿ ಯಾರು ರಿಲೇಷನ್ ಮೇಲೆ ನೀವು ಹೋಗ್ತಿದ್ರೆ ಅದನ್ನು ತೊಗೋಬೋದು. ಸ್ಪೋರ್ಟ್ಸ್ ಮೇಲೆ ಹೋಗ್ತಿದ್ರೆ ಸ್ಪೋರ್ಟ್ಸ್ ಮೇಲೆ ತೊಗೋಬೋದು. ಅದೇ ರೀತಿ ನಿಮ್ಮದು ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು ಇವುಗಳನ್ನ ತೊಗೋರಿ. ಅದೇ ರೀತಿ ಫೋಟೋ ಕಾಪೀಸ್ ನೋಡಿರಿ, 20 ಫೋಟೋ ಕಾಪಿ ಹೇಳ್ಯಾರ, 20 ಫೋಟೋಸ್ ತೊಗೋಬೇಕು. ಓಕೆ, ಡನ್. ನೆಕ್ಸ್ಟ್ ನೋಡಿರಿ, ಬ್ಯಾಕ್ಗ್ರೌಂಡ್ ಹೆಂಗಿರ್ಬೇಕು ಅದು ಗೊತ್ತೈತಿ. ಪೇಪರ್ ನೋಡಿರಿ ಹೆಂಗಿರ್ಬೇಕಂದ್ರೆ ಗುಡ್ ಕ್ವಾಲಿಟಿ ಫೋಟೋಗ್ರಾಫಿಕ್ ಪೇಪರ್ ವಿತ್ ವೈಟ್ ಬ್ಯಾಕ್ಗ್ರೌಂಡ್, ನಾಟ್ ಮೋರ್ ದೆನ್ 3 month ಓಲ್ಡ್, ಅಂದ್ರೆ ರೀಸೆಂಟಾಗಿ ತೆಗಿರಿ, 3 ತಿಂಗಳು ಹಿಂದಿಂದು ಬೇಡ ಅಂತ ಹೇಳ್ತಾರೆ ಅವರು. ಓಕೆ, ಡನ್. ನೆಕ್ಸ್ಟು ನಿಮ್ಮದು NCC ಇದ್ದರೆ NCC ತೊಗೋರಿ, ಭಾಳಷ್ಟು ಯೂಸ್ಫುಲ್ ಆಗುತ್ತೆ. ಸೊ ಈ ರೀತಿ ನಿಮ್ಮದು ನೋಟಿಫಿಕೇಷನ್ ಬಿಟ್ಟಿದ್ದಾರೆ, ಇದ್ರ ಬಗ್ಗೆ ಕನ್ಫರ್ಮೇಷನ್ ಆಗ್ಯದ ಅನ್ಸುತ್ತೆ. ಬಾಡಿ ಟ್ಯಾಟೋ ಇತ್ತಂದರೆ ಇಲ್ಲಿ ಕೆಳಗಡೆ ಒಂದು ಫಾರ್ಮ್ ಅದ, ಗ್ರೂಪಲ್ಲಿ ನೋಟಿಫಿಕೇಷನ್ ಹಾಕಿರ್ತೀನಿ, ಅದನ್ನು ಕೂಡ ನೀವು ನೋಡ್ಬೋದು. ಓಕೆ, ಡನ್. ಇಲ್ಲಿ ಟ್ಯಾಟೋ ಇತ್ತಂದರೆ ಎಷ್ಟೆಷ್ಟದ ನಿಮ್ಮದು ಇದನ್ನು ಸರ್ಟಿಫಿಕೇಟನ್ನು ಫಿಲ್ ಮಾಡಿಕೊಂಡು ಒಯ್ದು. ಓಕೆ, ಡನ್. ಓಕೆ, ಏನಾದ್ರು ಡೌಟ್ಸ್ ಇದ್ದರೆ ಮತ್ತೆ ನಿಮಗೆ ನಂಬರ್ ಅದಲ್ಲ, ಆ ನಂಬರ್ಗೆ ಕಾಲ್ ಮಾಡಿ ನೀವು ಕೇಳಿರಿ, ನಾನು ಹೇಳ್ತೀನಿ. ಓಕೆ, ಡನ್. ಓಕೆ, ನೋಡಿದ್ರಲ್ಲ, ಈಗಾಗಲೇ TA ರ್ಯಾಲಿದು ಡೇಟ್ ಕೂಡ ಹೇಳಿದೆ, November 21, 22, 23. ಆಲ್ಮೋಸ್ಟ್ ನೀವು ಬೇರೆ ಕಡೆ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೂ ಅಲ್ಲಿ ಕೂಡ ಮಾಡಬಹುದು. ಓಕೆ, ಯಾಕಂತಂದರೆ 21, 22ನೇ ತಾರೀಕು. ಅದೇ ರೀತಿ ನಮ್ಮ ಕರ್ನಾಟಕದಾಗ ಮೂರು ದಿನ ಅದ, ಕರ್ನಾಟಕದವ್ರಿಗೆ ಮೂರು ಸಲ ಅವರು ಡಿವೈಡ್ ಮಾಡ್ಯಾರ ಡಿಸ್ಟಿಕನ್ನು. ಓಕೆ, ಡನ್. ಎಕ್ಸಾಮ್ಗೆ ಟೆನ್ಷನ್ ತೊಗೋಬೇಡ್ರಿ, ಎಕ್ಸಾಮನ್ನು ನಾನು ನಿಮಗೆ ಕಂಟಿನ್ಯೂ ಆಗಿ ಕ್ಲಾಸ್ ಮಾಡ್ತೀನಿ. ಫಸ್ಟ್ ಫಿಸಿಕಲ್ ಬಗ್ಗೆ ತಲೆ ಕೆಡಿಸ್ಕೊರಿ, ಫಿಸಿಕಲ್ ಮುಗಿಸ್ಕೋರಿ. ಓಕೆ, ಡನ್. ಆಲ್ ದ ಬೆಸ್ಟ್. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.